ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಸಾಂಬಾರ್ ಪುಡಿ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ಇದು 1.5 kg ತಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ಅರ್ಧ kg, ಗುಂಟೂರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 1.5 kg ಧನಿಯಾ ಕಾಳು, ತೊಗರಿ ಬೇಳೆ, 1/4 kg ಕಡಲೆಕಾಳು, 1/4 kg ಹೆಸರು ಕಾಳು, 1-2 ಕಟ್ಟು ಕರ್ಬೇವಿನ ಸೊಪ್ಪು, ಉದ್ದಿನ ಬೇಳೆ ತಗೊಂಡಿದ್ದೀನಿ, 1/4 kg ಜೀರಿಗೆ, 50 ಗ್ರಾಮ್ ಮೆಂತ್ಯ, 50 ಗ್ರಾಮ್ ಸಾಸಿವೆ, 50 ಗ್ರಾಮ್ ಮೆಣಸು, 50 ಗ್ರಾಮ್ ಅರ್ಶಿನ ಕೊಂಬು ಚೆಚ್ಬಿಟ್ಟು ಇಟ್ಕೋಬೇಕು, 50 ಗ್ರಾಮ್ ಆಗಷ್ಟು ಅಕ್ಕಿ, ಮತ್ತೆ 50 ಗ್ರಾಮ್ ಆಗಷ್ಟು ಹಿಂಗು, 10 ಚಕ್ಕೆ, 10 ಲವಂಗ. ಈಗ ನೋಡಿ, ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಕೊತ್ತಂಬರಿ ಬೀಜನೆ ಫಸ್ಟ್ ಹುರ್ಕೊಳ್ಳೋಣ, ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳೋಣ, ಇಲ್ಲಾಂದ್ರೆ ಚೆನ್ನಾಗಿ ಹುರಿಯಕ್ಕಾಗಲ್ಲ. ಇಷ್ಟು ಕಲರ್ ಬರೋ ತನಕ ಹುರ್ಕೋಬೇಕು. ಇದು ಉದ್ದಿರೋ ಸಾಕು, ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆನೂ ಹುರ್ಕೊಳ್ಳೋಣ. ಉದ್ದಿನ ಬೇಳೆ ಜಾಸ್ತಿ ಹಾಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಾಕೊಳ್ಳೋಣ, ಅಷ್ಟೇ ಸಾಕು. ನೋಡಿ, ಒಂದು 50 ಗ್ರಾಮ್ ಹಾಕೊಂಡ್ರೆ ಸಾಕು ಉದ್ದಿನ ಬೇಳೆ. ನೋಡಿ, ಒಂದು 10 ನಿಮಿಷ ಹುರ್ಕೊಂಡೆ, ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ಕಾಳು ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಒಂದು 10 ನಿಮಿಷ ಹುರ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಪ್ಲೇಟ್ಗೆ ಹಾಕೊಳ್ಳೋಣ. ಇದು ಹೆಸರು ಕಾಳು, ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಪ್ರತಿಯೊಂದು ಅಷ್ಟೇ ಎಲ್ಲ ಹುರ್ಕೋಬೇಕು, ಹುರಿದ್ರೇನೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಳುಗಳಿಗೆಲ್ಲ ಆಯಿಲ್ ಎಲ್ಲ ಏನು ಹಾಕೊಂಡಂಗೆ ಹಂಗೆ ಹುರ್ಕೋಬೇಕು. ಇದು ಒಂದು 10 ನಿಮಿಷ ಹುರ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ. ಎಲ್ಲದನ್ನು ಒಂದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೊಗರಿಬೇಳೆ ಇದನ್ನ ಹಂಗೆ ಹುರ್ಕೊಳ್ಳೋಣ. ತೊಗರಿಬೇಳೆ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಕಾಳುಗಳೆಲ್ಲ ನೋಡಿ ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು 6 ತಿಂಗಳು ವರ್ಷ ತನಕ ಇಟ್ರು ಏನೂ ಆಗಲ್ಲ. ಕೆಲವೊಬ್ರು ತುಂಬಾ ಹಂಗೆ ಹಸಿದೆ ಮಿಲ್ಗೆ ಹಾಕಿಸ್ಕೊಂಡ್ ಬರ್ತಾರೆ, ಅದು ಚೆನ್ನಾಗೇ ಇರಲ್ಲ, ಬೇಗ ಮುಗ್ಗಾಗ್ಬಿಡುತ್ತೆ. ಹಂಗಾಗಿ ನೋಡಿ, ಕಾಳುಗಳೆಲ್ಲ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಲ್ಗೆ ಹಾಕಿಸ್ಕೊಂಡ್ ಬರ್ಬೇಕು. ನೋಡಿ, ಇದು ಫುಲ್ಲು ಕೆಂಪಗಾಗೈತೆ. ಈಗ ಇದನ್ನೆತ್ತಿ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಜೀರಿಗೆ ಹಾಕಿದಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು 1/4 kg ಹಾಕ್ತಾ ಇದ್ದೀನಿ ಜೀರಿಗೆ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವು ಈ ತರ ಸಿಟ್ಲ್ಬೇಕು, ಜಾಸ್ತಿ ಸೀಸಕ್ ಹೋಗ್ಬೇಡಿ. ನೋಡಿ, ಸಿಟ್ಲ್ತಾ ಇದೆ. ಇದು ಫ್ರೈ ಮಾಡಿದ್ ಸಾಕು. ಇದನ್ನ ಪ್ಲೇಟ್ಗೆ ಹಾಕೊಳ್ಳೋಣ. 50 ಗ್ರಾಮ್ ಮೆಂತ್ಯ ಹಾಕೊಂಡಿದ್ದೀನಿ, ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೆಂತ್ಯ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು, ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ಸಾಂಬಾರ್ ಪುಡಿ. 50 ಗ್ರಾಮ್ ಹಾಕೊಂತ ಇದ್ದೀನಿ. ನೋಡಿ, ಇದು ಫ್ರೈ ಆಗಿದೆ, ಫುಲ್ ಸಿಕ್ತಾ ಇದೆ, ಸಾಕು. ಇದು ಹುರಿದಿದ್ದು ಎತ್ತಿಟ್ಕೊಳ್ಳೋಣ. ಸಾಸಿವೆ ಒಂದು 50 ಗ್ರಾಮು, ಇದನ್ನಷ್ಟೇ ಸಿಟ್ಲ ತನಕ ಹುರ್ಕೊಳ್ಳೋಣ. ನೋಡಿ, ಸಾಸಿವೆ ಸಿಟ್ಲ್ತಾ ಇದೆ, ಪ್ಲೇಟ್ಗೆ ಎತ್ತಾಕೊಳ್ಳೋಣ. ಚಕ್ಕೆ ಲವಂಗನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚಕ್ಕೆ ಲವಂಗನನ್ನು ಹುರ್ಕೋಬೇಕು. ಮತ್ತೆ ಇದು ಚಕ್ಕೆ ಲವಂಗ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ನೋಡಿ, ಸಾಕು ಫ್ರೈ ಮಾಡ್ಕೊಂಡಿರೋದು. ನೋಡಿ, ಅರ್ಶಿನ ಈ ತರ ಕುಟ್ಬಿಟ್ಟು ದಪ್ಪ ದಪ್ಪ ಹುರ್ಕೋಬೇಕು. ಇದನ್ನು
ಒಂದು ಸ್ವಲ್ಪ ಕಲ್ಲಲ್ಲೆನ ಜಜ್ಜಿ ಈ ತರ ಅರ್ಧ ಮಾಡ್ಕೋಬೇಕು. ನೋಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಯ್ತಾ, ಫ್ರೈ ಆಯ್ತು. ಇವಾಗ ಪ್ಲೇಟ್ ಹಾಕೊಳ್ಳೋಣ. ಅಕ್ಕಿನ ಒಂದು 50 ಗ್ರಾಮ್ ತಗೊಂಡಿದ್ದೀನಿ. ಇದನ್ನಷ್ಟೇ ಸ್ವಲ್ಪ ಉಟ್ಕೊಳ್ಳೋಣ. ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಅಕ್ಕಿ. ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನೀಗ 2 ಕಟ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಇದು ಸಪ್ರೇಟ್ ಒಂದು ತಟ್ಟೆಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಉರಿಯಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು, ಇಲ್ಲಾಂದ್ರೆ ಘಾಟ್ ಬಂದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋಣ. ಮಾಡ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ. ನೋಡಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಿಂಗೆ ಹುರ್ಕೊಳ್ಳೋಣ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಬೇಕು. ಫ್ರೈ ಮಾಡಿರೋ ಸಾಕು. ಇದನ್ನ ಎತ್ತಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದು ನಮ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಖಾರದ ಮೆಣಸಿನ್ಕಾಯಿ ಇದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಇದು ತೊಟ್ಟೆಲ್ಲ ಯಾಕೆ ಬಿಡ್ಸಿಲ್ಲ ಅನ್ಕೋತೀರಾ, ಅದು ಈ ತೊಟ್ಟೆಲೆ ತುಂಬಾ ಖಾರ ಇರೋದು, ಹಂಗಾಗಿ ನಾನು ತೊಟ್ಟು ಬಿಡ್ಸಕ್ ಹೋಗಿಲ್ಲ. ಇದು ಸಾಕು ಫ್ರೈ ಆಗಿರೋದು. ಅದನ್ನ ತಕೊಳ್ಳೋಣ. ಎಲ್ಲ ಉದ್ದಿದಾಯ್ತು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮೇಲೆ ಟೆರಸ್ ಮೇಲೆ ಈ ತರ ಒಂದು ಟಾರ್ಪಲ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೋಬೇಕು. ಈ ತರ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಬೇಕು ಎಲ್ಲ ಕಡೆ ಬೆಳ್ಳಕ್ಕೆ. ಇದನ್ನು ಬಿಸಿಲಲ್ಲಿ ಇಟ್ಟು ಸ್ವಲ್ಪ ಒಣಗಿಸ್ಕೊಳ್ಳೋಣ. ಇವೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಬಿಸಿಲಿರುವಾಗ ಸಾಂಬಾರ್ ಪುಡಿ ಮಾಡ್ಕೊಳ್ಳಿ. ಬಿಸಿಲಲ್ಲಿ ಒಂದು 2 ಅವರ್ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ವಿ ಒಂದು 2 ಅವರ್. ನೋಡಿ ಈ ತರ ಗರ್ಗರಿಯಾಗಿ ಚೆನ್ನಾಗಿ ಒಣಗಿದಾವೆ. ಈಗ ಇದನ್ನೆಲ್ಲ ಒಂದು ಚೀಲಕ್ಕೆ ಹಾಕೊಂಡು ಚೆಚ್ಕೊಳ್ಳೋಣ ಒಂದು ಕೋಲ್ ತಗೊಂಡು. ಅದಿಲ್ಲ ಅಂದ್ರೆ ಮಿಲ್ಲಿಗೆ ಹಾಕಿಸ್ಕೊಳ್ಳಲ್ಲ, ಇದನ್ನ ಒಂದ್ ಸ್ವಲ್ಪ ಚೆಚ್ಬೇಕು. ಒಂದು ಚೀಲಕ್ಕೆ ಹಾಕೊಂಡು ಈ ತರ ಒಂದು ಕೋಲ್ ತಗೊಂಡು ಚೆನ್ನಾಗಿ ಚೆಚ್ಕೋಬೇಕು. ಇದನ್ನೆಲ್ಲ ಒಂದು ಬಗೆಟ್ಗೆ ಹಾಕೊಳ್ಳೋಣ. ಇದನ್ನೆಲ್ಲ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ. ಒಣಗಿರೋ ಕಾಳೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಎತ್ತಿ ಒಂದ್ ಬಗೆಟ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ನೋಡಿ ಫುಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ. ಇದನ್ನ ಮಿಲ್ಗೆ ಹಾಕಿಸ್ಕೊಬರೋಣ ಹೋಗಿ. ತಕ್ಷಣ ಈ ತರ ಬಂದು ಟ್ರೇ ಒಳಗಡೆ ಒಂದ್ ಸ್ವಲ್ಪ ಹೊತ್ತು ಒಣಗಾಕೋಬೇಕು. ನೋಡಿ ಸಾಂಬಾರ್ ಪುಡಿ ಫುಲ್ಲು ಮೆಲ್ಗೆ ಹಾಕಿಸ್ಕೊಂಡ್ ಬಂದಿದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಫುಲ್ಲು ಜರಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಮನೇಲೂ ಒಂದ್ ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಏನಾದ್ರು ಹಾಕೊಂಡು ಒಂದ್ ಸ್ವಲ್ಪ ಆರಕ್ ಬಿಡೋಣ.